ಖ್ಯಾತ ಬಾಲಿವುಡ್ ನಟ ವಿನೋದ್ ಖನ್ನಾ ಕೊನೆಯುಸಿರು ಎಳೆದಿದ್ದಾರೆ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ವಿನೋದ್ ಖನ್ನಾ ಇದೀಗ ಕೊನೆಯುಸಿರು ಎಳೆದಿದ್ದಾರೆ. ಖ್ಯಾತ ಬಾಲಿವುಡ್ ನಟ ವಿನೋದ್ ಖನ್ನಾ ವಿಧಿವಶರಾಗಿದ್ದಾರೆ. 70 ವರ್ಷದ ವಿನೋದ್ ಖನ್ನಾ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅದಕ್ಕಾಗಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಮುಂಬೈನ ಆಸ್ಪತ್ರೆಯಲ್ಲಿ ಇದೀಗ ಖ್ಯಾತ ಬಾಲಿವುಡ್ ನಟ ವಿನೋದ್ ಖನ್ನಾ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಖ್ಯಾತ ಹಿರಿಯ ನಟ ವಿನೋದ್ ಖನ್ನಾ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಇದೀಗ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ 70 ವರ್ಷದ ಬಾಲಿವುಡ್ನ ಖ್ಯಾತ ಹಿರಿಯ ನಟ ವಿನೋದ್ ಖನ್ನಾ ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಅವರಿಗೆ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದ್ದುದ್ರ ಬಗ್ಗೆ ಮಾಹಿತಿ ಇತ್ತು. ಈಗ ಅವರು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಾದ್ರೆ ಸೌಜನ್ಯ, ಏನು ಬಾಲಿವುಡ್ನ ಹಿರಿಯ ನಟ ವಿನೋದ್ ಖನ್ನಾ ವಿಧಿವಶರಾಗಿದ್ದಾರೆ. ಏನವರು ಹಲವು ದಿನಗಳಿಂದ ಕ್ಯಾನ್ಸರ್ ಇಂದ ಬಳಲುತ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಚಿಕಿತ್ಸೆಯನ್ನ ತಗೊಂತ ಇದ್ರು. ಆದ್ರೂ ಕೂಡ ಅವರು ಇವತ್ತು ಕೊನೆಯುಸಿರು ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಇತ್ತೀಚೆಗಷ್ಟೇ ಅವ್ರದ್ದು ಒಂದು ಫೋಟೋ ಕೂಡ ವೈರಲ್ ಆದಾಗ ವಿನೋದ್ ಖನ್ನಾ ಕೊನೆಯುಸಿರು ಎಳೆದಿದ್ದಾರೆ ಅಂತ ಒಂದು ಮಾತನ್ನ ಹೇಳ್ಬೋದಾಗಿತ್ತು ಸೌಜನ್ಯ. ಹೌದು, ಈ ಮುಂಚೆ ಕೂಡ ಅಂದ್ರೆ ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ಸಂದರ್ಭದಲ್ಲಿ ಆ ಫೋಟೋ ವೈರಲ್ ಆಗಿ ಆಗ ವಿಧಿವಶರಾಗಿದ್ದಾರೆ ಅನ್ನೋ ಕೂಡ ಮಾತು ಕೇಳಿ ಬರ್ತಾ ಇತ್ತು. ಆ ನಂತರ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇತ್ತು. ರವಿಕುಮಾರ್ ಅವರೇ, ಹಲೋ. ಎಸ್, ದೂರವಾಣಿ ಸಂಪರ್ಕ ಕಡಿತವಾಗಿದೆ. ಈ ಮುಂಚೆ ಈಗ ನಾವು ನೋಡ್ತಾ ಇರುವಂತಹ ಚಿತ್ರ ಏನಿದೆ, ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಕ್ಯಾನ್ಸರ್ ಆಗಿದೆ ವಿನೋದ್ ಖನ್ನಾ ಅನ್ನೋದ್ರ ಬಗ್ಗೆ, ಜೊತೆಗೆ ಅವರು ಮುಂಚೆ ಇದ್ದಂಥ ಪರಿಸ್ಥಿತಿ, ಹಾಗೆ ಈಗ ಜೀವನದ ಕಡೆಯ ಹಂತದಲ್ಲಿ ಯಾವ ರೀತಿ ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ ಅಂತ ಹೇಳಿ ಬಹಳಷ್ಟು ದುಃಖವನ್ನು ವ್ಯಕ್ತಪಡಿಸಲಾಗಿತ್ತು. ಜೊತೆಗೆ ಸಾಕಷ್ಟು ಜನ ಅವರು ಕ್ಯಾನ್ಸರ್ನಿಂದ ಗುಣಮುಖರಾಗಲಿ, ಚೇತರಿಸಿಕೊಳ್ಳಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಖ್ಯಾತ ಬಾಲಿವುಡ್ನ ಹಿರಿಯ ನಟ ವಿನೋದ್ ಖನ್ನಾ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ, ಖ್ಯಾತ ನಟ ವಿನೋದ್ ಖನ್ನಾ, 70 ವರ್ಷದ ವಿನೋದ್ ಖನ್ನಾ ಹಿರಿಯ ನಟ, ಬಾಲಿವುಡ್ನ ಹಿರಿಯ ನಟ. ಇವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಹಲವಾರು ತಿಂಗಳುಗಳಿಂದ ಅವರಿಗೆ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇತ್ತು. ಆದರೆ ಇದೀಗ ಅವರು ವಿಧಿವಶರಾಗಿದ್ದಾರೆ. ಖ್ಯಾತ ಬಾಲಿವುಡ್ ನಟ ವಿನೋದ್ ಖನ್ನಾ ಇದೀಗ ವಿಧಿವಶರಾಗಿದ್ದಾರೆ. ಇವರು ಬಾಲಿವುಡ್ನ ಖ್ಯಾತ ನಟ, ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಗುರ್ದಾಸ್ಪುರ್ನಲ್ಲಿ ಈಗಿನ ಪ್ರೆಸೆಂಟ್ MP ಕೂಡ ಆಗಿದ್ರು. 141 ಚಿತ್ರಗಳಲ್ಲಿ ಅಭಿನಯಿಸಿದಂತ ವಿನೋದ್ ಖನ್ನಾ ಇದೀಗ ವಿಧಿವಶರಾಗಿದ್ದಾರೆ. 70 ವರ್ಷದ ಹಿರಿಯ ಬಾಲಿವುಡ್ ನಟ. ಇವರು ರಾಜಕೀಯ ರಂಗದಲ್ಲೂ ಗುರುತಿಸಿಕೊಂಡಿದ್ದವರು, ಹಾಗೆ ಗುರ್ದಾಸ್ಪುರ್ನ ಪ್ರೆಸೆಂಟ್ MP ಕೂಡ ಆಗಿದ್ರು. ಇವರು ಇದೀಗ ಕ್ಯಾನ್ಸರ್ನಿಂದ ಬಳಲಿ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಸಾಕಷ್ಟು ಪ್ರಖ್ಯಾತ ಚಿತ್ರಗಳು, ಅಮರ್ ಅಕ್ಬರ್ ಆಂಟೋನಿ ಇರಬಹುದು, ಜುರ್ಮಾ, ಕುರ್ಬಾನಿ, ಇನ್ಸಾಫ್, ಸತ್ಯಮೇವ ಜಯತೆ, ಅಚಾನಕ್, ಅನೇಕ ಬಾಲಿವುಡ್ನ ಪ್ರಖ್ಯಾತ ಚಿತ್ರಗಳಲ್ಲಿ ಅಭಿನಯಿಸಿದಂಥ ಹಿರಿಯ ಬಾಲಿವುಡ್ ನಟ ವಿನೋದ್ ಖನ್ನಾ ಇದೀಗ ವಿಧಿವಶರಾಗಿದ್ದಾರೆ. ಸಾಕಷ್ಟು ಅದ್ಭುತ ಚಿತ್ರಗಳಲ್ಲಿ ಮನೋಜ್ಞ ಅಭಿನಯದ ಮುಖಾಂತರ ಹೆಸರಾಗಿದ್ರು. ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇಂತಹ ಅದ್ಭುತ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ. ಜೊತೆಗೆ ಇವರು ನಿರ್ಮಾಪಕರು ಕೂಡ ಆಗಿದ್ರು. ಸಾಕಷ್ಟು ಚಿತ್ರವನ್ನು ನಿರ್ಮಿಸಿದ್ದಾರೆ ಕೂಡ. ಅಭಿನಯ, ನಿರ್ಮಾಣ ಎರಡರಲ್ಲೂ ಕೂಡ ತೊಡಗಿಸಿಕೊಂಡಿದ್ರು. ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಇಂತಹ ಅದ್ಭುತ ಕಲಾವಿದ ಇದೀಗ ಕ್ಯಾನ್ಸರ್ನಿಂದ ಬಳಲಿ ವಿಧಿವಶರಾಗಿದ್ದಾರೆ.
ಅಕ್ಟೋಬರ್ 6, 1946ರಲ್ಲಿ ಹುಟ್ಟಿದಂತಹ ವಿನೋದ್ ಖನ್ನಾ ಇವತ್ತು ಕ್ಯಾನ್ಸರ್ನಿಂದ ಬಳಲಿ ವಿಧಿವಿಷರಾಗಿದ್ದಾರೆ. ಅವರಿಗೆ ಸಾಕಷ್ಟು ತಿಂಗಳುಗಳಿಂದ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು. ಆದರೆ ಇದೀಗ ಅವರು ವಿಧಿವಿಷರಾಗಿದ್ದಾರೆ.